ನಾನು ನೋಡಿದ್ರೆ ಇವ್ರ ಹತ್ರ ಫೋನ್ ಕಳ್ತನ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ. ಇವ್ನು ನೋಡಿದ್ರೆ ನಿದ್ದೆ ಮಾಡ್ತಾವನೆ. ಓಯ್ ಲೋ ಇಲ್ಲೋ ಓಯ್, ಇವನ ಹೆಸರು ಎಂಥದ್ದು? ದೊಡ್ಡವನು. ಓಯ್ ಏನೋ ಹ್ಞೂ ಹ್ಞೂ ಅಂತ ಇದೆಯಾ? ಓ, ನಿಮ್ಮ ಅಪ್ಪನ ಹತ್ರ 50 ಲಕ್ಷ ಕೇಳಿದ್ದೀನೋ ನಿನ್ನ ಬಿಡೋಕ್ಕೆ. ನಿಮ್ಮ ಅಪ್ಪನ ಭಾರಿ ಚೆಲ್ಲಕ್ಕವನೆ. ಅಷ್ಟು ವಯಸ್ಸಾಗಿದ್ರು. ಪ್ರೂಫ್ ತೋರಿಸು, ನನ್ನ ಮಗನ ನಿನ್ನ ಜೊತೆಗೆ ಇರೋದಕ್ಕೆ ಅಂತ ಹೇಳ್ತಾವನೆ. ಒಂದು ವಿಡಿಯೋ ಕಾಲ್ ಮಾಡ್ಬೇಕಂತೆ. ಏನು ಏನೋ ಹೇಳ್ಬೇಕಂತ ಅಂತಡಿ. ಏನೋ ಏನೋ ನಿನ್ ಗೋಳು? ನೋಡೋ, ನನ್ನಿಂದ ಬಿಟ್ಟೋ ಸರಿ. ಇಲ್ಲ ಅಂತಂದ್ರೆ ನಿನ್ ಗ್ರಾಚಾರ ತಪ್ಪಿದ್ದಲ್ಲ. ನೋಡೋ, ನನ್ನ ತಮ್ಮನ ಮಕ್ಳಿಬ್ರು ನಿನ್ನಂತೂ ಸುಮ್ಮನೆ ಬಿಡಲ್ಲ. ನೋಡ್ಕೊ ಆಮೇಲೆ. ನಿನ್ ತಮ್ಮನ ಮಕ್ಳು ಕತೆ ಕಟ್ಕೊಂಡು ನನಗೇನಾಗಬೇಕು? ನನಗೆ ಬೇಕಾಗಿರೋದು 50 ಲಕ್ಷನೋ. 50 ಲಕ್ಷ ದುಡ್ಡು ಬಂದ್ರೆ ಸಾಕು. ನಿನ್ನ ಓದ್ದು ನಿಮ್ಮ ಮನೆ ಹತ್ರ ಬಿಸಾಕ್ಬಿಟ್ಟು ಬರ್ತೀನಿ. ನೋಡ, ನೀನು ಯಾರು ಅಂತ ಕೇಳ್ತಾ ಇದ್ದೀನಿ. ಯಾರೋ ನೀನು? ನಾನು ಯಾರನ್ನಾಗ್ಲಿ ನಿಂಗೆ ಯಾಕೋ? ನಿಂಗೆ ಯಾಕೆ? ದಾರಿ ಒಳಗೆ ಬಿದ್ದಿದ್ದೆ ಎತ್ಕೊಂಬಂದು ಕೂರಿಸಿದ್ದೀನಿ. ಇಲ್ಲಿ ನಿನ್ನ ಮಳೆ ಒಳಗೆ ನಿಲಿತಾ ಇದ್ದೆ, ಅದಕ್ಕೆ ಎತ್ಕೊಂಬಂದೆ. ಅವ್ರು ಯಾರೋ ತಲೆ ಕೊಡಿದ್ರು, ನನ್ನ ತಲೆ ಸುತ್ತಿ ಬಿದ್ದೋಗಿದೆ. ನೋಡು, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪನ ಹತ್ರ ಬೇಕಾದ್ರೆ ಒಂದು 5 ಲಕ್ಷ ದುಡ್ಡಿಸ್ಕೊಡ್ತೀನಿ. ಎಲ್ಲ ಬದುಕಣಿಗ. ನನ್ನನ್ನು ಬಿಟ್ಬಿಡು ನನ್ನನ್ನ. ಬಿಡೋ ಮಾತೇ ಇಲ್ಲ ಲೇ, ಬಿಡೋ ಮಾತೇ ಇಲ್ಲ. ನಿಮ್ಮ ಅಪ್ಪನಿಗೆ ಪ್ರೂಫ್ ತೋರಿಸ್ಬೇಕಂತೆ. ಪ್ರೂಫು ತೋರಿಸ್ತೀನಿ. ನಿಮ್ಮ ಅಪ್ಪನಿಗೆ ಪ್ರೂಫ್ ಬೇಕಂತೆ. ಪ್ರೂಫು. ನಾನು ಬಿಟ್ಬಿಡು. ನನ್ನನ್ನು ಯಾಕೆ ವಹಿಸ್ಕೊಂಡಿದ್ಯಾ? ದುಡ್ಡು ಬೇಕು, ಅದಕ್ಕೆ ದುಡ್ಡು ತಾನೇ ಬೇಕು. ನಮ್ಮ ಅಪ್ಪನ ಹತ್ರ ನಾನು ಇಸ್ಕೊಡ್ತೀನಿ. ನನ್ನ ಬಿಟ್ಬಿಡು. ಬಿಡಲ್ಲ. ಹಲೋ ಹಲೋ, ಯಾರು? ಶಾನ್ ಬಗ್ರೆ, ನಿಮ್ಮ ಮಗನ ನನ್ನ ಜೊತೆಗೆ ಅವನೇನೋದಕ್ಕೆ ಪ್ರೂಫ್ ಬೇಕಂತ್ರಲ್ಲ, ವಿಡಿಯೋ ಕಾಲ್ ಮಾಡಿಸ್ತೀನಿ. ಹಲೋ, ಎಷ್ಟೆಷ್ಟು ಫೋನ್ಗಳಿಂದ ಫೋನ್ ಮಾಡ್ತಾ ಇದೀಯ ನೀನು? ನಮ್ಮೂರೊಳಕ್ಕೆ ಬಂದು ನಮ್ಮ ಫೋನ್ಗಳು ಎತ್ಕೊಂಡು ನಮಗೆ ಫೋನ್ ಮಾಡ್ತಾ ಇದೆಯಲ್ಲ. ಇನ್ನೆಷ್ಟು ಇರಬೇಡ ನಿನ್ನ ಹತ್ರ ದುರಂಕಾರ. ಎಕ್ಸ್ಟ್ರಾ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಇವಾಗ ನಿಮ್ಮ ಮಗನ ನನ್ನ ಜೊತೆಗಿರೋದಕ್ಕೆ ಪ್ರೂಫ್ ಬೇಕು ಅಂದರೆ ವಿಡಿಯೋ ಕಾಲ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡಿರಿ. ಹೌದಾ? ಇನ್ನೊಂದು ಅರ್ಧ ಗಂಟೆ ಇರು, ಮನೆ ಹತ್ರಕ್ಕೆ ಹೋಗ್ತೀನಿ ಇರು. ಸರಿ, ಆಯಿತು. ಏನ್ ಮಾಡ್ತಾ ಇದ್ರಿ ಇಲ್ಲಿ? ಏನ್ ಮಾಡ್ತಾ ಇದ್ರಮ್ಮ ಇಬ್ರು? ಅಯ್ಯೋ, ಅದು ಹಂಗಲ್ಲ ಹೇಳೋದು. ನಿಮ್ಮ ಅಜ್ಜಿ ಇಲ್ಲೇ ಇದ್ದೀನಿ ಸಮಯ. ಬೈಲೆ, ಇವಾಗ ನಿನ್ ಫೋನ್ ಯಾರು ಎತ್ಕೊಂಡಿದ್ದು? ನನ್ನ ಫೋನ್ ಯಾರು ಎತ್ಕೊಂಡ್ರ? ಇಲ್ಲ, ಈ ಸತ್ತು ರಾಧಾ ಈ ಕೈಯಾಗಿ ಇಟ್ಕೊಂಡಿದ್ಲು. ಆಮೇಲೆ ಎತ್ಕೊಂಡೋಗಿ ಒಳಗೇನೋ ಇಕ್ಕಿರ್ಬೇಕು. ಏಕ ಅಲ್ಲಿ ಈ ಮಕ್ಕಳಿಗೆ ಫೋನ್ಗಳು ಅದು ಯಾಕೆ ಕೊಡ್ತೀರ ಅನ್ನೋದೇ ನಂಗೂ ತಿಳಿತಾ ಇಲ್ಲ. ಅಯ್ಯ, ಅವ್ಳು ಯಾವಾಗ್ಲೂ ಎತ್ಕೊಂಡೇ ಇರ್ತಾಳೆ ಫೋನ್ನ. ಯಾಕ ಏನಾಯ್ತು? ರಾಧಮ್ಮ, ಯಾರನ್ನ ಫೋನ್ ಇಸ್ಕೊಂಡಿದ್ರೆ ನಿಮ್ಮ ಹತ್ರ? ಅದೇನಪ್ಪ, ನಂಗೂ ತಿಳಿದು. ಇವಳೇ ಹೇಳ್ತಾ ಇರೋದು. ಹೆಂಗವನೆ? ಹೋ ತೇರಿಗೆ. ಯಾಕಪ್ಪ, ಏನಾಯ್ತು? ನಡಿಯಪ್ಪ, ನಡಿ. ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ಸಮಯ ಈಗ ನೋಡ. ಅಷ್ಟು ಕೆಲಸ ಅದ ಇರು ಗೌರಿ. ಆ ಮಕ್ಕಳಿಗೆ ಫೋನ್ಗಳು ಕೊಡೋದು ಬಿಟ್ರಿ ಫಸ್ಟ್. ಅಯ್ಯ, ಅದೇನು
ಬಜಾರಿನೇ ಬಜಾರಿ ಅವಳು ಸುಮ್ಮನೆ ಇರ್ರೆ ಅಂತಿತ್ತ ಬಜಾರಿ ಅಲ್ಲ ಅವಳು ಅಯ್ಯೋ ಭಗವಂತ ಲೇ